ಅಪರ್ಣಾ ಅವರು ಇಂದು ನಮ್ಮನ್ನು ಅಗಲಿದ್ದಾರೆ. ನನ್ನ ಅವರ ನಡುವಣ ಸಾಹಿತ್ಯಿಕ ಸಂಪರ್ಕ ಸಂಬಂಧ 3 ದಶಕಗಳದ್ದು. ನನ್ನ ಗೆಳೆಯ ಮುದ್ದು ಕೃಷ್ಣ ಹೇಳಿದ ಹಾಗೆ ನಾನು ಸಹ ಕನ್ನಡ ಸಂಸ್ಕೃತಿ ಇಲಾಖೆ ನಿರ್ದೇಶಕನಾಗಿದ್ದಾಗ, ಪ್ರವಾಸೋದ್ಯಮ ಇಲಾಖೆಯಲ್ಲಿ ನಿರ್ದೇಶಕನಾಗಿದ್ದಾಗ, ನಂತರ ತುಮಕೂರು ಜಿಲ್ಲಾಧಿಕಾರಿಯಾಗಿದ್ದಾಗ ನೂರಾರು ಕಾರ್ಯಕ್ರಮಗಳನ್ನು, ವಿಶೇಷವಾಗಿ ಬಸವೇದಿಕೆಯ ಅಧ್ಯಕ್ಷನಾಗಿ ಪ್ರತಿ ವರ್ಷ ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು ಭಾಗವಹಿಸ್ತಾ ಇದ್ದ ಕಾರ್ಯಕ್ರಮದಲ್ಲಿ ಅಪರ್ಣಾ ಇದ್ದರೆ ಅದಕ್ಕೇನೋ ಒಂದು ಬೆರಗು, ಏನೋ ಮೆರುಗು, ಏನೋ ವೈಭವ. ಅಂತಹ ಒಬ್ಬ ನಿರೂಪಕಿಯನ್ನು ಕಳೆದುಕೊಂಡದ್ದು ಸಾಂಸ್ಕೃತಿಕ ಲೋಕಕ್ಕೆ ಆದ ನಷ್ಟ. ನಾನು ಈ ಹಿಂದೆ ಮುದ್ದುಕೃಷ್ಣ ಅವರಿಗೆ, ಕಪ್ಪಣ್ಣವರಿಗೆ ಹೇಳಿದೆ, ಈ ಥರ ಕಿಕ್ಕೇರಿಯವರಿಗೆ ಒಂದು ಶ್ರದ್ಧಾಂಜಲಿ ಅರ್ಪಿಸಬೇಕು, ಸಮಾರಂಭ ಮಾಡಿ ಕಲಾಕ್ಷೇತ್ರದಲ್ಲಿ ಮಾಡೋಣ, ಅಥವಾ ನಾನು ಅಧ್ಯಕ್ಷರಾಗಿರುವ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಶಿವರಾತ್ರೀಶ್ವರ ಭವನದಲ್ಲಿ ಮಾಡೋಣ ಅಂತ ಹೇಳಿದೆ. ಆದರೆ ಇದು ಸಹ ಬಹಳ ಅರ್ಥಪೂರ್ಣವಾದಂಥ ಭವನ, ಸಿ ಅಶ್ವಥ್ ಅವರದು. ಇದಕ್ಕಾಗಿ ಅವರನ್ನು ಅಭಿನಂದಿಸ್ತಾ ಆಕೆಗೆ ಮಾತಿನ ನಮನ ಸಲ್ಲಿಸಲಾರೆ, ಒಂದು ಕವನ ನಮನವನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಕನ್ನಡಿಗರ ಹೆಮ್ಮೆಯ ಪುತ್ರಿ ನೀನು, ನಿನ್ನ ಹೆಸರೋ ಅಪರ್ಣಾ. ಸುಂದರ ಶುದ್ಧ ಕನ್ನಡದ ವಾರಸುದಾರಳು ನೀನು. ನೀನಿದ್ದ ಸಮಾರಂಭ ಎಂದರೆ ಅದೊಂದು ಸೊಗಸು ದಿನ್ನಾಣ. ನಿರೂಪಣೆಗೆ ಒಂದು ವಿಶಿಷ್ಟ ಕಲೆಯ ಸ್ಪರ್ಶ ಕೊಟ್ಟವಳು ನೀನು. ನಿರೂಪಣಾ ಶೈಲಿಗೆ ನೀನೊಂದು ಆದರ್ಶ ಮಾದರಿ. ಸಮಾರಂಭ ದೊಡ್ಡದಿರಲಿ ಚಿಕ್ಕದಿರಲಿ, ನಿನ್ನ ಸಿದ್ಧತೆಯ ಶಿಸ್ತು ಅಪೂರ್ವ. ಕಾಲಕ್ಕೆ ಸರಿಯಾಗಿ ಬರುವೆ. ಸಮಾರಂಭದ ಮಹತ್ವಕ್ಕೆ ತಕ್ಕ ವ್ಯಾಖ್ಯಾನ ನಿನ್ನದು. ಸ್ವಲ್ಪವೂ ಹೆಚ್ಚಿಲ್ಲ, ಕಡಿಮೆಯೂ ಇಲ್ಲ, ಎಷ್ಟು ಬೇಕೋ ಅಷ್ಟು. ಕಾವ್ಯಮಯ ಮಾತಿನ ಮೂಲಕ ಎಲ್ಲರ ಹೃದಯವನ್ನು ಗೆದ್ದವಳು ನೀನು. ನಿನ್ನ ನಿರೂಪಣೆ ಸಭಿಕರೊಂದಿಗೆ ಸಂವಾದದಂತೆ ಇರುತ್ತಿತ್ತು. ಸಮಾರಂಭದ ಘನತೆಯನ್ನು ಎತ್ತರಕ್ಕೆ ಏರಿಸುವಂತೆ ಇರುತ್ತಿತ್ತು. ನಾಡಿನ, ರಾಷ್ಟ್ರದ, ಅಂತಾರಾಷ್ಟ್ರೀಯ ಅನೇಕ ಸಮಾರಂಭಗಳಲ್ಲಿ ನಿನ್ನದೇ ಮಾತು. ನುಡಿದರೆ ಮುತ್ತಿನ ಹಾರದಂತಿರಬೇಕು ಎನ್ನುವ ಬಸವಣ್ಣನವರ ವಚನಕ್ಕೆ ನಿನ್ನ ಮಾತುಗಳು ಅನ್ವರ್ಥ. ನಿನ್ನ ನಿರೂಪಣೆ ಎಂದರೆ ಸಂಯೋಜಕರಿಗೆ ಸಮಾಧಾನ, ಅವರ ಆತಂಕ ದೂರವಾಗಿ ಸರಾಗವಾಗಿ ಸರಳವಾಗಿ ಇಡೀ ಕಾರ್ಯಕ್ರಮ ನಿಯಂತ್ರಿಸುವ ನಿನ್ನ ಪ್ರತಿಭಾ ಶಕ್ತಿ ಅನನ್ಯ. ಕೇವಲ ನಿರೂಪಕಿ ಅಷ್ಟೇ ಆಗಿರಲಿಲ್ಲ, ನಟಿಯಾಗಿ, ಲೇಖಕಿಯಾಗಿ, ಸಂದರ್ಶಕಿಯಾಗಿಯೂ ನಿನ್ನ ಪ್ರತಿಭೆ ಸದಾ ಸ್ಮರಣೀಯ. ನಮ್ಮ ಹಲವಾರು ಸಮಾರಂಭಗಳಲ್ಲಿ ನಿರೂಪಕಿಯಾಗಿ ಬಂದಿದ್ದ ನಿನಗೆ ನಾನು ಆಗಾಗ್ಗೆ ಹೀಗೆ ಹೇಳಿದ್ದುಂಟು, ಅಪರ್ಣಾ, ನೀನಿದ್ದ ಸಮಾರಂಭವೋ ಪೂರ್ಣ, ಪರಿಪೂರ್ಣ, ಸಂಪೂರ್ಣ. ಆ ರೀತಿ ನಿನ್ನನ್ನು ಬಣ್ಣಿಸಿದಾಗಲೆಲ್ಲ ನೀನು ಮನಸಾರೆ ನಕ್ಕಿದ್ದುಂಟು. ನಿನ್ನ ನಿಷ್ಕಲ್ಮಶ ನಗೆಯಿಂದ ನಮಗೆಲ್ಲರಿಗೆ ಸ್ಫೂರ್ತಿ ನೀಡಿದ್ದುಂಟು. ನೀನಿದ್ದ ಸಮಾರಂಭವೇನೋ ಪೂರ್ಣವಾದ ಸಾರ್ಥಕ ಭಾವ ನಮಗೆ ತಂದು ಕೊಡುತ್ತಿತ್ತು. ಆದರೆ ಈಗ ನೀನು ಇಲ್ಲವಲ್ಲ, ಪೂರ್ಣ ಜೀವನ ಪಯಣ ಸಾಗಿಸದೆ ನಮ್ಮೆಲ್ಲರನ್ನ ಬಿಟ್ಟು ಹೋಗೇ ಬಿಟ್ಟಿಯಲ್ಲ. ನಿನ್ನ ಆಯುಷ್ಯ ಅಪೂರ್ಣವಾಯಿತಲ್ಲ. ನಿನಗೇನಿತ್ತು ಇಷ್ಟೊಂದು ಅವಸರ ಇಷ್ಟು ಬೇಗ ನಮ್ಮನ್ನು ಅಗಲಿ ಹೋಗಲು? ಬಹುಶಃ ನೀನು ಹೋದ ಆ ಲೋಕದಲ್ಲೂ ನಿರೂಪಣೆಗಾಗಿ ದೇವತೆಗಳು ನಿನ್ನನ್ನೇ ಕರೆದಿರಬಹುದೇನೋ. ಅಲ್ಲಿಯೂ ನಿನ್ನ ಕನ್ನಡದ ಕಂಪು ಪಸರಿಸಲಿ. ಆ ಲೋಕದಲ್ಲೂ ನಿನ್ನ ನಿರೂಪಣಾ ನಟನೆ ನಿತ್ಯ ನಿರಂತರವಾಗಿ ಸಾಗಲಿ. ಇಲ್ಲಿನ ಸಮಾರಂಭಕ್ಕೂ ಇಂದಿನ ಈ ಸಮಾರಂಭಕ್ಕೂ ನಿನ್ನದೇ ನಿರೂಪಣೆ ಇರುತ್ತದೇನೋ ಎಂದು ನಾನು ಭಾವಿಸಿದ್ದೆ. ಆದರೆ ತಟ್ಟನೆ ನೆನಪಾಯಿತು, ನೀನು ನಮ್ಮೊಂದಿಗಿಲ್ಲ. ಹಾಗೂ ಇದು ನಿನ್ನ ಸ್ಮರಣೆಯ ಸಮಾರಂಭ ಎಂದು. ಓ ಅಪರ್ಣಾ, ಸ್ನೇಹಜೀವಿ ಅಪರ್ಣಾ, ನಿನಗೆ ನಮ್ಮೆಲ್ಲರ ಆತ್ಮೀಯ ನಮನ, ನಮಸ್ಕಾರ.
ಲೈಟ್ ಅಪ್. ಬೇಡ ಬೇಡ ಬೇಡ